ಹಾಯ್ ಗೈಸ್, ವೆಲ್ಕಮ್ ಟು ಟೇಸ್ಟ್ ಆಫ್ ನಮ್ಮ ನಾಡು ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ರುಚಿಕರ ಭೋಜನ ಫುಡ್ ಟ್ರಕ್ಗೆ. ಗೈಸ್, ಈ ಫುಡ್ ಟ್ರಕ್ ಲೊಕೇಟ್ ಆಗಿರೋದು ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಯರೆಸ್ಟ್. ಬನ್ನಿ ಗೈಸ್, ಇಲ್ಲಿ ಫುಡ್ ಹೇಗಿದೆ ಅಂತ ನೋಡುವ. ಹಾಗೆ ನಮ್ಮ ಚಾನಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿಲ್ಪ, ನಮ್ಮ ಅಕ್ಕನ ಹೆಸರು ಮಂಜುಳಾ ಅಂತ, ನಮ್ಮ ಅಣ್ಣನ ಹೆಸರು ಜ್ಞಾನೇಶ್ ಅಂತ. ನಾವು ಮೂವರು ಸೇರಿಕೊಂಡು ರುಚಿಕರ ಭೋಜನ ಅಂತ ಒಂದು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಲಂಚ್ ಸಿಗುತ್ತೆ. ಮಾರ್ನಿಂಗ್ ಟಿಫನಲ್ಲಿ ದೋಸೆ, ಇಡ್ಲಿ, ರೈಸ್ ಬಾತ್, ಪಲಾವು, ಒಂದೊಂದು ದಿನ ಒಂದೊಂದು ಥರ ವೆರೈಟಿ ಸಿಗುತ್ತೆ. ಮಧ್ಯಾಹ್ನ ನಾನ್ ವೆಜ್ಜಲ್ಲಿ ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಚಿಕನ್ ಕರ್ರಿ ಎಲ್ಲ ಥರ, ಚಿಕನ್ ಪೆಪ್ಪರ್ ಡ್ರೈ, ಕಬಾಬು, ಬಿರಿಯಾನಿ, ಕುಷ್ಕ ಎಲ್ಲ ಥರದ್ದು ಸಿಗುತ್ತೆ. ಮಾರ್ನಿಂಗ್ ಬುಧವಾರ ಭಾನುವಾರ ಆದರೆ ಲೆಗ್ ಸೂಪು, ಬೋಟಿ, ಕೀಮಾ ಎಲ್ಲ ಸಿಗುತ್ತೆ. ನಾವು ಎಲ್ಲರೂ ಟ್ರಕ್ ನೋಡಿಬಿಟ್ಟು ಎಲ್ಲ ನಾನ್ ವೆಜ್ ಅಲ್ಲಿ ಕೊಟ್ಟರು. ಅದಕ್ಕೋಸ್ಕರ ನಾವು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಬೇಡ ವೆಜ್ ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಕಸ್ಟಮರ್ಸ್ನ ಬಿಟ್ಕೊಡೋದು ಬೇಡ ಅಂದ್ಕೊಂಡು ನಾವು ವೆಜ್ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ವೆಜ್ ಮಾಡಿಬಿಟ್ಟು ತಿಂತೀವಿ. ಅದಕ್ಕೂ ಇದಕ್ಕೂ ಮಿಕ್ಸಪ್ ಮಾಡಲ್ಲ. ಏನು ತೊಂದರೆ ತಗೊಳ್ಳೋದು ಬೇಡ, ಬನ್ನಿ ಚೆನ್ನಾಗಿದೆ ವೆಜ್ಜು ನಾನ್ ವೆಜ್ಜು ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಮತ್ತು ಈಗ ನಾನ್ ವೆಜ್ ಕೂಡ ಬೆಳಿಗ್ಗೆನೇ ಸ್ವಲ್ಪ ಕೊಡೋಣ ಅಂತ ಕಸ್ಟಮರ್ಸ್ ಕೇಳ್ತಿರೋದ್ರಿಂದ ಮನೇಲೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಬರ್ತೀವಿ. ವೆಜ್ಗೆ ಅದಕ್ಕೂ ಸಂಬಂಧ ಇಲ್ಲ, ಆಯ್ತಾ. ಮನೇಲೆ ಮಾಡ್ಕೊಂಬರೋದ್ರಿಂದ ಅದೇನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಎಲ್ಲ ವೆಜ್ ಎಲ್ಲ ಕೆಳಗಡೆ ಸೋಡಾ ಅದು ಇದು ಏನು ಯೂಸ್ ಮಾಡೋದಿಲ್ಲ, ಸೋಡಾ ಏನಕ್ಕೂ ಯೂಸ್ ಮಾಡೋದಿಲ್ಲ. ಎಲ್ಲ ಎಲ್ಲ ಮನೆಯಲ್ಲೇ ಮನೆ ಊಟ ಅನ್ನೋ ಥರನೇ ನಾವು ಮಾಡ್ತಾ ಇದ್ದೀವಿ. ಫುಡ್ ಕಲರಿಂಗೇ ಆಗಲಿ ಏನೇ ಆಗಲಿ ನೀವು ಚೆಕ್ ಮಾಡ್ಕೋಬೋದು, ಏನೂ ಇಲ್ಲ. ಫಸ್ಟಲ್ಲಿ ತಿನ್ಕೊಂಡು ಹೋಗಿರೋ ರಿಪೀಟೆಡ್ ಕಸ್ಟಮರ್ಸೇ ಆಗಲಿ, ರಿಪೀಟೆಡ್ ಸ್ಟೂಡೆಂಟ್ಸೇ ಆಗಲಿ ತುಂಬ ಚೆನ್ನಾಗಿದೆ ಅಂತ ಒಳ್ಳೆ ಕಮೆಂಟ್ ಕೊಡ್ತಾ ಇದ್ದಾರೆ, ರಿಪೀಟೆಡ್ ಬರ್ತಾ ಇದ್ದಾರೆ. ಹಂಗೆ ನೀವು ಬಂದು ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾವು ಅಕ್ಕ ತಂಗಿಯರೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಬಯಸ್ತೀವಿ. ನೀವು ಬೇರೆ ಕಡೆ ತಿನ್ನೋದಕ್ಕಿಂತ ಇಲ್ಲಿ ರೀಸನಬಲ್ ಪ್ರೈಸಲ್ಲೇ ಕೊಡ್ತೀವಿ, ಮನೆ ಊಟ ಕೊಡ್ತೀವಿ, ಬಂದು ಟೇಸ್ಟ್ ಮಾಡಿ. ನಮ್ಮ ಹತ್ರ ಚಿಕನ್ ಫ್ರೈ ಸಿಗುತ್ತೆ, ಚಿಕನ್ ಶೇರ್ವ ಸಿಗುತ್ತೆ, ಚಿಲ್ಲಿ ಚಿಕನ್ ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮತ್ತೆ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ಸರ್, ನ್ಯಾಷನಲ್ ಕಾಲೇಜ್ ಮೆಟ್ರೋ ಇದೆಯಲ್ವಾ, ಅದರಿಂದ ಸ್ವಲ್ಪ ಮುಂದೆ ಬಂದರೆ 135 ಪಿಲ್ಲರ್ ನಂಬರ್ ಹತ್ರ ಬರುತ್ತೆ. ಓಕೆ. ಎಷ್ಟು ಟೈಮಿಂದ ಮಾಡ್ತಿದ್ದೀರಾ ಮೇಡಮ್ ನೀವು? ಸರ್, ಮಾರ್ನಿಂಗ್ 8 o'clock ಇಂದ ಈವ್ನಿಂಗ್ 5 o'clock ವರೆಗೂ ಇರುತ್ತೆ. ಇದು ಎಷ್ಟೊತ್ತಾನು ಸರ್, ಯಾವಾಗಿಂದ ಬರ್ತಿದ್ದೀರಿ ಹೋಟ್ಲಿಗೆ? ನಾವು ಕಲ್ಪುರ ರೋಡ್ ಸರ್, JP ನಗರ್ 9th ಫೇಸಲ್ಲಿ ಇರೋದು ನಾವು. ನಾವು ಈ ಕಡೆ ಬಂದಾಗ ಡ್ಯೂಟಿ ಈ ಕಡೆ ಎಲ್ಲರೂ ಬಂದು ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ. ಊಟ ಈ ಕಡೆ ಬಂದ್ರೆ ಇಲ್ಲಿ ಊಟ ಮಾಡ್ಕೊಂಡೇ ಹೋಗೋದು. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಸೂಪರ್ ಆಗಿದೆ ಸರ್. ಏನೇನು ಸಿಗುತ್ತೆ ಇಲ್ಲಿ? ನಿಮ್ಗೆ ಏನು ಇಷ್ಟ ಇಲ್ಲಿ? ನಮ್ಮ ಚಿಕನ್ ಫ್ರೈ ಇಷ್ಟ. ರೆಗ್ಯುಲರ್ ನಾನು ಬಂದು ಚಿಕನ್ ಫ್ರೈ ಮುದ್ದೆ ಆ ಪ್ರೈಸ್ ಯಾವಾಗಲೂ. ಹೈಜೀನ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನಮ್ಗೆ ತುಂಬ ಇಷ್ಟ ಆಯಿತು. ನಾವು ಅದಕ್ಕೆ ನಾವು ಈ ಕಡೆ ಬಂದರೆ ರೆಗ್ಯುಲರ್ ವಾರಕ್ಕೆ 3 ಸರಿ ಬಂದೇ ಬರ್ತೀವಿ ನಾವು. ರಿಪೀಟೆಡ್ ಕಸ್ಟಮರ್. ಇಲ್ಲಿ ಬಂದು ಊಟ ಮಾಡ್ಕೊಂಡೇ ಹೋಗೋದು ಸರ್. ಎಲ್ಲ ವೆಜ್ ಸಪ್ರೇಟು. ಈಗ ರಾಗಿ ಮುದ್ದೆ, ದಾಲು, ರಸಮ್ಮು, ಚಟ್ನಿ. ಹೇಳಿದ್ರಿ ಸರ್. ಋಷಿಕರ ಭೋಜನ ವಂದನೆಗಳು. ಊಟ ಮಾತ್ರ ನೀವು ಬರಲೇಬೇಕು, ಬಂದು ತಿಂದ್ರೆ ನಿಮ್ಗೆ ಖುಷಿ ಗೊತ್ತಾಗುತ್ತೆ. ಅಷ್ಟು ಚಂದ ಫುಡ್ಡು. ನಾನು ಬೆಳಿಗ್ಗೆ ಬಂದೆ, ಒಂದು ತಟ್ಟೆ ಇಡ್ಲಿ ತಿಂದೆ, ಮತ್ತು ರುಚಿಯನ್ನೇ ಹೇಳಬಾರ್ದು. ನೀವು ಬಂದು ತಿಂದ್ರೆ ಆ ರುಚಿ ಗೊತ್ತಾಗುತ್ತೆ. ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಹೇಳ್ರಿ ಒಳ್ಳೆ ಹೋಟ್ಲ್ ಇದೆ ಅಂತ ಹೇಳಿದ್ರೆ. ಯಾಕಂದ್ರೆ ಇದು ಮನೆ ಫುಡ್ಡು, ಮನೆ ಊಟ.
ಆ ಕೆಮಿಕಲ್ಸ್ ಎಂಥದಿಲ್ಲ. ಇನ್ನೊಂದು ಸರ್ವ್ ಮಾಡೋರು ಭಾರಿ ನಗುದು ಸರ್ವ್ ಮಾಡ್ತಾರೆ. ಕೆಲವರು ಏನೋ ದಾನ ಅಂತ ಕೊಡ್ತಾರಲ್ಲ ಆ ಥರ ಅಲ್ಲ. ಯಾಕಂದ್ರೆ ಅನ್ನದಾನ ಅನ್ನ ಬಂದು ಅದು ಅನ್ನಲಕ್ಷ್ಮಿ ಭಾರಿ ಚೆನ್ನಾಗಿ ಮಾಡ್ತಾರೆ. ಬರ್ರಿ, ಎಲ್ಲರೂ ಬರ್ರಿ, ಊಟ ಮಾಡ್ರಿ, ಸಂತೋಷ ಪಡ್ಕೊಂಡು ಹೋಗಿ. ರುಚಿಕರ ಭೋಜನ, ರುಚಿಕರ ತಿಂದು ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ರುಚಿಕರ ಭೋಜನ ಅಲ್ಲಿ ತಿಂದು ಎಲ್ಲರೂ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರೆ ಪ್ಲೀಸ್ ಸಪೋರ್ಟ್ ಫಾರ್ ಟೇಸ್ಟ್ ಆಫ್ ನಮ್ಮ ನಾಡು.